ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಎಸ್ಸೆ2 ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ 5, 8, 9ನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಬೇಕಾಗುವಂಥ ಕೆಲವೊಂದು ಮಾಹಿತಿಗೆ ಸಂಬಂಧಪಟ್ಟಂತೆ, ಅಂದರೆ ಶಾಲೆ ಒಂದು ಮೌಲ್ಯಾಂಕನದ ಸಂದರ್ಭದಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಒಂದು ವರದಿಯನ್ನು ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ನಮೂನೆ ಆಗ್ತಕ್ಕಂಥದ್ದು. ಆನಂತರ ನಾವು ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ 5, 8, 9ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಭದ್ರತಾ ಕೊಠಡಿಯಲ್ಲಿ ಒಂದು ದಿನಾಂಕವಾರು ಒಂದು ಟೇಬಲ್ ವೈಸು ಇದನ್ನು ನೋಟಿಸ್ ಮಾಡ್ಕೊಂಡು, ಇವುಗಳಲ್ಲಿ ಒಂದು ಟೇಬಲ್ನಲ್ಲಿ ಇಂತಿಂಥ ವಿಷಯಕ್ಕೆ ಇಂತಿಂಥ ತರಗತಿಗೆ ಸಂಬಂಧಪಟ್ಟಂತೆ ನಿರ್ವಹಣೆ ಮಾಡ್ತಕ್ಕಂಥದ್ದು. ಆನಂತರ ಪ್ರಶ್ನೆ ಪತ್ರಿಕೆಗಳನ್ನು ಅನುಷ್ಠಾನಾಧಿಕಾರಿಗಳಿಗೆ ಕ್ಲಸ್ಟರ್ವಾರು ವಿತರಣೆ ಮಾಡ್ತಕ್ಕಂಥ ಒಂದು ನಮೂನೆ ಇದೆ. ಹಾಗೆ ವಾಪಸ್ಸು ಪಡೆಯಲಿಕ್ಕೆ ಒಂದು ಸ್ವೀಕೃತಿ ನಮೂನೆ ಸಂಬಂಧಪಟ್ಟಂತೆ ಇದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ನೋಡೋಣ. ಹಾಗೆ ಪ್ರತಿ ಒಂದು ವಿಷಯಕ್ಕೂ ಮಕ್ಕಳು ಉತ್ತರ ಪತ್ರಿಕೆಗೆ ಟ್ಯಾಗ್ ಮಾಡಬೇಕಾದಂಥ ಒಂದು ಫೇಸಿಂಗ್ ಶೀಟ್ ಏನಿದೆ, ಇದರ ಒಂದು ಮಾಹಿತಿ ಏನೇನು ಭರ್ತಿ ಮಾಡಬೇಕು ಅನ್ನೋದಷ್ಟು ಒಂದು ಮಾದರಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ಇದೆ ಅಂತ ನೋಡೋಣ. ಮೌಲ್ಯಾಂಕನ ಮಾರ್ಚ್ 2024 ಉತ್ತರ ಪತ್ರಿಕೆಗೆ ಇದನ್ನು ಟ್ಯಾಗ್ ಮಾಡ್ತಕ್ಕಂಥದ್ದು. ತರಗತಿ ಬರಿಬೇಕು, ವಿಷಯ ಬರಿಬೇಕು, ಅಂಕಗಳು ನಂತರ ಬರೀತಕ್ಕಂಥದ್ದು. ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಅಂತ ಇದೆ. ವಿದ್ಯಾರ್ಥಿಯ ಹೆಸರನ್ನು ಬರಿಬೇಕು, ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆಯನ್ನು ನಮೂದಿಸಬೇಕು, ವಿದ್ಯಾರ್ಥಿಯ ಸಹಿಯನ್ನು ಮಾಡಬೇಕು. ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿ ಕೊಟ್ಟಿದ್ದಾರೆ. ಶಾಲೆ ಡೈಸ್ ಕೋಡನ್ನು ಬರೀಬೇಕು ಈ ಬಾಕ್ಸಲ್ಲಿ. ಶಾಲೆಯ ಹೆಸರು, ಕ್ಲಸ್ಟರ್ ಹೆಸರು, ಬ್ಲಾಕ್ ಹೆಸರು, ಜಿಲ್ಲೆ ಹೆಸರು ಬರೀಬೇಕು. ಶಾಲೆಯ ವಿಧ ಬರೀಬೇಕು. ಸರ್ಕಾರಿ ಟಿಕ್ ಆಗ್ತಕ್ಕಂಥದ್ದು, ಸರ್ಕಾರಿ ಅನುದಾನ ರಹಿತ ಅಂತ. ಕೊಠಡಿ ಮೇಲ್ವಿಚಾರಕರ ಸಹಿಯನ್ನು ಇಲ್ಲಿ ಮಾಡಬೇಕು. ಇನ್ನು ಮೌಲ್ಯಮಾಪನ ಸಮಯದಲ್ಲಿ ಭರ್ತಿ ಮಾಡಬೇಕಾದಂಥ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆವಾರು ಎಷ್ಟು ಪ್ರಶ್ನೆಗಳಿದೆ ಮತ್ತು ಪಡೆದ ಅಂಕಗಳು ಎಷ್ಟು ಅನ್ನೋದನ್ನು ಇಲ್ಲಿ ನಮೂದಿಸ್ತಕ್ಕಂಥದ್ದು, ಟೋಟಲ್ ಮಾರ್ಕ್ಸು. ಆನಂತರ ಅಕ್ಷರಗಳಲ್ಲಿ ಬರೀತಕ್ಕಂಥದ್ದು ಮೌಲ್ಯಮಾಪಕರ ಸಹಿ. ಇದು ಒಂದು ಫೇಸಿಂಗ್ ಶೀಟು. ಇದನ್ನು ಪ್ರತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಮಗುವಿನ ಉತ್ತರ ಪತ್ರಿಕೆಗೆ ಜೊತೆಗೆ ಇದನ್ನು ಭರ್ತಿ ಮಾಡಿ, ಅಂದರೆ ಇಷ್ಟು ಪರೀಕ್ಷೆ ಸಂದರ್ಭದಲ್ಲಿ ಇಷ್ಟು ಮಾತ್ರ ಭರ್ತಿ ಮಾಡ್ತಕ್ಕಂಥದ್ದು. ನಂತರ ಮೌಲ್ಯಮಾಪನ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಇಷ್ಟನ್ನು ಬಿಟ್ಟು ಪರೀಕ್ಷೆ ಸಂದರ್ಭದಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿ ಇಲ್ಲಿ ತನಕ ಭರ್ತಿಯನ್ನು ಮಾಡ್ತಕ್ಕಂಥದ್ದು. ಇದೊಂದು ಫೇಸಿಂಗ್ ಶೀಟು ಇದರ ಬಗ್ಗೆ. ನಂತರ ಪ್ರಶ್ನೆ ಪತ್ರಿಕೆಯನ್ನು ವಿತರಣೆ ಸಂದರ್ಭದಲ್ಲಿ ಈ ಸಲ ಪ್ರಶ್ನೆ ಪತ್ರಿಕೆ ಮಾತ್ರ ಇರ್ತಕ್ಕಂಥದ್ದು, ಉತ್ತರ ಪತ್ರಿಕೆ ಇಲ್ಲ, ಪ್ರಶ್ನೋತ್ತರ ಪತ್ರಿಕೆ ಇಲ್ಲ. ಪ್ರಶ್ನೆ ಪತ್ರಿಕೆಯನ್ನು ವಿತರಣೆಯನ್ನು ಮಾಡಲಿಕ್ಕೆ, ಕ್ಲಸ್ಟರ್ವಾರು ವಿತರಣೆಯನ್ನು ಮಾಡಲಿಕ್ಕೆ, ಈ ಒಂದು ಕ್ಲಸ್ಟರ್ವಾರು ವಿತರಣೆ ಮಾಡಿದ್ದನ್ನು ಶಾಲಾ ಮುಖ್ಯ ಶಿಕ್ಷಕರಿಗೆ ವಿತರಣೆ ಮಾಡಲಿಕ್ಕೆ ಈ ಒಂದು ನಮೂನೆಯನ್ನು ಸಿದ್ಧಪಡಿಸಿದ್ದೀನಿ. ಈ ನಮೂನೆಯನ್ನು ಬಳಕೆಯನ್ನು ಮಾಡ್ಕೋಬಹುದು. ಏನಂದರೆ ಕ್ಲಸ್ಟರ್ ಹೆಸರು, ವಿಳಾಸವನ್ನು ಬರೀತಕ್ಕಂಥದ್ದು, ಕ್ರಮ ಸಂಖ್ಯೆ, ಯಾವ ಶಾಲೆಗೆ ನೀಡ್ತಾ ಇದ್ದೀವಿ, ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ನೀಡಿದ ದಿನಾಂಕ, ತರಗತಿ, ಯಾವ ತರಗತಿದು, ಯಾವ ವಿಷಯದ್ದು, ವಿತರಿಸಿದ ಪ್ಯಾಕೆಟ್ ಸಂಖ್ಯೆ, ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಪಡೆದವರ ಹೆಸರು ಮತ್ತು ಹುದ್ದೆ, ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಪಡೆದವರ ಸಹಿ. ಈ ರೀತಿಯಾಗಿ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಏನು ಶಾಲೆಗಳಿಗೆ ಪ್ರತಿದಿನ ಪ್ರಶ್ನೆ ಪತ್ರಿಕೆಯನ್ನು ವಿತರಣೆಯನ್ನು ಮಾಡ್ತೀವಿ, ಅದನ್ನು ಅವರ ಒಂದು ವಿತರಣೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಈ ಒಂದು ನಮೂನೆಯಲ್ಲಿ ಭರ್ತಿ ಮಾಡ್ಕೊಳ್ತಕ್ಕಂಥದ್ದು. ಆನಂತರ ಮಧ್ಯಾಹ್ನ ಸಂಜೆ ನಂತರ ಮಕ್ಕಳು ಆನ್ಸರ್ ಮಾಡಿದ ನಂತರ ಅದನ್ನು ನಮಗೆ ವಾಪಸ್ಸು ಏನು ತಂದು ಕೊಡ್ತಾರೆ, ಕ್ಲಸ್ಟರ್ಗೆ ತರ್ತಾರೆ. ಅವರ ಒಂದು ಸ್ವೀಕೃತಿಯನ್ನು ಪಡೀಲಿಕ್ಕೆ ಈ ಒಂದು ನಮೂನೆ ಇದೆ. ಇದರಲ್ಲೂ ಕ್ಲಸ್ಟರ್ ಹೆಸರು ಮತ್ತು ವಿಳಾಸ, ಶಾಲೆ ಹೆಸರು, ಮೌಲ್ಯಾಂಕನದ ನಂತರ ಉತ್ತರ ಪತ್ರಿಕೆ ಸ್ವೀಕರಿಸಿದ ದಿನಾಂಕ, ಅಂದರೆ ಅವತ್ತೇ ಕೊಟ್ಟಿರ್ತೀವಿ, ಅವತ್ತೇ ಮಧ್ಯಾಹ್ನ ಕೊಡ್ತೀವಿ, ಸಂಜೆ ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಅದೇ ದಿನಾಂಕ. ತರಗತಿ, ಯಾವ ತರಗತಿದು, 5ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, ಇನ್ನು ವಿಷಯ ಯಾವ್ದು ಸಬ್ಜೆಕ್ಟು, ಪ್ಯಾಕೆಟ್ ಸಂಖ್ಯೆಗಳು ಒಟ್ಟು ಎಷ್ಟು ಬಂದಿದೆ ನಮಗೆ ತಲುಪಿರ್ತಕ್ಕಂಥದ್ದು ಕಚೇರಿಗೆ ಅಥವಾ ಭದ್ರತಾ ಕೊಠಡಿಗೆ ಅಂತ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಎಷ್ಟು ಮಕ್ಕಳು ಆ ಒಂದು ತರಗತಿಯಲ್ಲಿ ಇದ್ದರು, ಅದರಲ್ಲಿ ಹಾಜರಿದ್ದ ಮಕ್ಕಳ ಸಂಖ್ಯೆ ಎಷ್ಟು, ಅಂದರೆ ಮೌಲ್ಯಾಂಕನಕ್ಕೆ ಹಾಜರಿದ್ದ ಮಕ್ಕಳು ಎಷ್ಟು ಜನ ಅಂತ, ಅದರಲ್ಲಿ ಗೈರು ಹಾಜರಾದಂಥವ್ರು ಎಷ್ಟು, ಅದರಲ್ಲಿ CWSN ಅಥವಾ ಗೃಹಾಧಾರಿತ ಮಕ್ಕಳು ಎಷ್ಟಿದ್ದರು, ಮೌಲ್ಯಾಂಕನ ನಂತರ ಉತ್ತರ ಪತ್ರಿಕೆ ನೀಡಿದವರ ಹೆಸರು, ಮೌಲ್ಯಾಂಕನ ನಂತರ ಉತ್ತರ ಪತ್ರಿಕೆ ನೀಡಿದವರ ಸಹಿ. ಇದಿಷ್ಟನ್ನು
ವಾಪಸ್ ಸ್ವೀಕೃತಿಯಾಗಿ ನಾವು ತೆಗೆದುಕೋಬೋದು. ಈ ಒಂದು ನಮೂನೆ ಒಂದು ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಇದನ್ನು ನಮೂನೆಯನ್ನು ಬಳಸ್ಬೋದು. ಸ್ವೀಕೃತಿ ನಮೂನೆ ಮತ್ತು ಒಂದು ವಿತರಣಾ ನಮೂನೆ. ಅನಂತರ ಭದ್ರತಾ ಕೊಠಡಿಯಲ್ಲಿ ಟೇಬಲ್ ವೈಸು ನಾವು ತರಗತಿ ವೈಸ್ ಅಂಟಿಸ್ಕೊಳ್ಳಿಕ್ಕೆ, ಮತ್ತು ಇದು ಒಂದು ಟೇಬಲ್ ಮೇಲೆ ನಾವು ಇದನ್ನು ಫೇಸಿಂಗ್ ಶೀಟ್ನ ಅಂಟಿಸ್ಕೊಂಡ್ರೆ ಆ ಟೇಬಲಲ್ಲಿ ಸಂಬಂಧಪಟ್ಟಂಥ ಪ್ಯಾಕೆಟ್ಗಳನ್ನ, ಪ್ರಶ್ನೆ ಪತ್ರಿಕೆ ಪ್ಯಾಕೆಟ್ಗಳನ್ನ ಇಟ್ಕೊಂಡು ವಿತರಣೆ ಮಾಡಲಿಕ್ಕೆ ಮತ್ತು ವಾಪಸ್ಸು ಪಡೆದಂಥವನ್ನ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿರೋಂಥದ್ದು ಇದು. ಇದನ್ನು ಕಟ್ ಮಾಡಿ ಟೇಬಲ್ ವೈಸ್ ಅಂಟಿಸ್ಕೊಂಡ್ರೆ ಸರಿಯಾಗುತ್ತೆ. 5ನೇ ತರಗತಿಗೆ ಸಂಬಂಧಪಟ್ಟಂತೆ 4 ವಿಷಯಗಳದ್ದು ಇದೆ. ಹಾಗೆ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಯಾವ್ಯಾವ ದಿನಾಂಕ ಏನಂತ ನಮಗೆ ಸ್ಪಷ್ಟವಾಗಿ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಹಾಗೆ 9ನೇ ತರಗತಿಗೂ ಅದೇ ರೀತಿಯಾಗಿ ಇದನ್ನು ಟೇಬಲ್ ವೈಸ್ ನಾವು ಅಂಟಿಸ್ಕೊಂಡ್ರೆ ಈ ಒಂದು ವಿಷಯದ ಪ್ಯಾಕೆಟ್ನ ಅದರೊಳಗಿಟ್ಟು ನಿರ್ವಹಣೆ ಮಾಡಲಿಕ್ಕೆ ಕೊಡಲಿಕ್ಕೆ ಮತ್ತು ವಾಪಸ್ಸು ಪಡೆದು ಅಲ್ಲೇ ಇಡೋಕ್ಕೆ ಅನುಕೂಲ ಆಗುತ್ತೆ. ಅನಂತರ ಇದು ಅನುಷ್ಠಾನ ಅಧಿಕಾರಿಗಳು ಸಂಬಂಧಪಟ್ಟಂತೆ ಮೌಲ್ಯಾಂಕನದ ಸಂದರ್ಭದಲ್ಲಿ 5, 8, 9ನೇ ತರಗತಿಯ ಒಂದು ಮೌಲ್ಯಾಂಕನದ ಒಂದು ಭೇಟಿ ವರದಿ ನಮೂನೆಯನ್ನು ಒಂದು ಸಿದ್ಧಪಡಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆ ಹೆಸರು, ಕ್ಲಸ್ಟರ್ ಹೆಸರು, ಭೇಟಿ ನೀಡಿದ ಅಧಿಕಾರಿ ಹೆಸರು ಮತ್ತು ಹುದ್ದೆ, ದಿನಾಂಕ, ಭೇಟಿ ನೀಡಿದ ದಿನಾಂಕ, ಮುಖ್ಯ ಶಿಕ್ಷಕರ ಹೆಸರು. ಇಲ್ಲಿ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿನ ತೆಗೆದುಕೊಳ್ಳೋದು 5, 8, 9ನೇ ತರಗತಿಗೆ ಎಷ್ಟು ಮಕ್ಕಳು ದಾಖಲಿದ್ರು, ಹಾಜರಿದ್ರು ಮತ್ತು ಗೈರು ಹಾಜರಿ ಎಷ್ಟು ಮಕ್ಕಳು ಅನ್ನೋದನ್ನ ತೆಗೆದುಕೊಳ್ತಕ್ಕಂಥದ್ದು. ನಂತರ ಇಂದಿನ ಮೌಲ್ಯಾಂಕನದ ವಿಷಯ ಯಾವ ಸಬ್ಜೆಕ್ಟ್ ಅಂತ, ಕನ್ನಡನ, ಇಂಗ್ಲೀಷ್ ಅಂತ. ಆಮೇಲೆ ಕೊಠಡಿ ಮೇಲ್ವಿಚಾರಕರ ಹೆಸರು, ವಿಳಾಸ, ಮಕ್ಕಳಿಗೆ ಕೊಠಡಿ ವ್ಯವಸ್ಥೆ ಮತ್ತು ಅಥವಾ ಆಸನ ವ್ಯವಸ್ಥೆ ಬಗ್ಗೆ ಬರೀತಕ್ಕಂಥದ್ದು ಹೇಗಿದೆ ಅಂತ. ಆನಂತರ ಇಲಾಖೆಯ ಸುತ್ತೋಲೆ ಆದೇಶದಂತೆ ಮೌಲ್ಯಾಂಕನ ನಡೆಸಲಾಗುತ್ತಿದೆಯೇ, ಏನು ಸರ್ಕ್ಯುಲರ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿರತಕ್ಕಂಥ ಎಲ್ಲ ಸಲಹೆಗಳನ್ನು, ಮಾರ್ಗದರ್ಶನವನ್ನು, ನಿಯಮಗಳನ್ನ ಪಾಲನೆ ಆಗ್ತಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬರೀತಕ್ಕಂಥದ್ದು. ಕೊನೆಯದಾಗಿ 5, 8, 9ನೇ ತರಗತಿ ಯಾವುದು ಸಂಬಂಧಪಟ್ಟಿದ್ದದು ಮೌಲ್ಯಾಂಕನದ ಬಗ್ಗೆ ಅಭಿಪ್ರಾಯವನ್ನು ಒಂದು ಭೇಟಿ ನೀಡಿದ ಅನುಷ್ಠಾನ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ನಮೂದಿಸ್ತಕ್ಕಂಥದ್ದು. ಕೊನೆಗೆ ಮುಖ್ಯ ಶಿಕ್ಷಕರ ಸಹಿ ಮತ್ತು ಮೊಹರು, ಭೇಟಿ ನೀಡಿದ ಅಧಿಕಾರಿಯವರ ಸಹಿಯನ್ನು ಪಡೀಲಿಕ್ಕೆ ಈ ಒಂದು ಅಧಿಕಾರಿಗಳ ಒಂದು ಭೇಟಿ ನಮೂನೆ ಈ ರೀತಿ ಸಿದ್ಧಪಡಿಸಿದ್ದೀವಿ. ಸೊ ಇದಿಷ್ಟು ನಮ್ಮ ಒಂದು ಹಂತಕ್ಕೆ ಮಾಡ್ಕೊಂಡ್ರೆ ನನಗೆ ತಿಳಿದ ಮಟ್ಟಿಗೆ ಮಾಡಿರೋವಂಥದ್ದು. ತಮ್ಮಲ್ಲಿ ಬದಲಾವಣೆ ಏನಾದರೂ ಅವಶ್ಯಕತೆ ಇದ್ದರೆ ಮಾಡ್ಕೋಬಹುದು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಹಾಗೆ ಇದರ PDF ಮತ್ತು ಸಾಫ್ಟ್ ಪ್ರತಿಗಳನ್ನು ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವಶ್ಯಕತೆ ಇದ್ದರೆ ಬಳಕೆಯನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಷ್ಟು PDFಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.